ಬಟ್ ಮಹಾರಾಷ್ಟ್ರದಲ್ಲಿ ಹೆಂಗೈತೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಬ್ಬ ಸೈಕ್ ಐತೆ ನೋಡಿ. ನೋಡಿ ಹೆಂಗೈತೆ ನೋಡಿ, ಹೇಳಿ ನೀವೇ. ಹಿಂದೆ ಫಾಲ್ಸ್ ಕಾಣಿಸ್ತೈತೆ ನಿಮ್ಗೆ, ಇದ್ರ ಕೆಳಗಡೆ ಹೋಗ್ತಿದೀವಿ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಬ್ರೌನ್ ಪಿಸ್ಟನ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾನಂತೂ ಚೆನ್ನಾಗಿದ್ದೀನಿ. ಆಲ್ರೆಡಿ ಕಂಪ್ಲೇಂಟ್ ನೋಡೇ ಇರ್ತೀರಾ. ನಾವು ಇವತ್ತು ಶಿಂಷಾ ಫಾಲ್ಸ್ ತೋರಿಸಿದೀವಿ. ಬಟ್ ಎಲ್ಲರ ತೋರ್ಸೋ ತರ ನಾವು ಆ ವ್ಯೂನ ತೋರಿಸಲ್ಲ. ನಾವೊಂದು ಹಿಡನ್ ಜಂಪ್ ಹೋಗ್ತೀವಿ, ಅಂದ್ರೆ ಹಿಡನ್ ಫಾಲ್ಸ್ ತರ ಇದೆ ಅಲ್ಲಿ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ. ಯಾರು ಹೋಗ್ತಿದೀವಿ ಅಂದ್ರೆ ನಾನು ಮತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ, ಓದ್ ವಿಡಿಯೋ ನೋಡ್ತೀರ, ನನ್ನ ಜೊತೆ ಬಂದಿರೋ ಕ್ಯಾಮ್ರಾಮ್ಯಾನ್ ಸೂರ್ಯ, ಇವನು ಇಬ್ರು ಹೋಗ್ತಿದ್ದೀವಿ. ಇದೇ ಸ್ಕೂಟಿಯಲ್ಲಿ ಹೋಗ್ತಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಮೋಟೋ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 5:55. ನಾವು 4 ಗಂಟೆ ಎದ್ದಿದ್ವಿ. 4 ಗಂಟೆ ಎದ್ದು ಸ್ನಾನ ಮಾಡಿ ಇವಾಗ ಒಂದು 20 ಕಿಲೋಮೀಟರ್ನ ಬಂದಿದ್ದೀವಿ. ಟೋಟಲ್ ಅಲ್ಲಿಗೆ 120 ಹಂಗೆ ಐತೆ ಅನ್ಸುತ್ತೆ. ಇವಾಗ ಇನ್ನೂ ಒಂದು 100 ಕಿಲೋಮೀಟರ್ ಐತೆ. ಹೋಗ್ತಿದ್ದೀವಿ ಇವಾಗ. ನನಗೆ ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಈ ರೋಡಲ್ಲಿ ಒಂದೇ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ, ಏನಿಲ್ಲ. ರೋಡ್ ಅಂತೂ ಅಲ್ಟಿಮೇಟ್ ಐತೆ. ಅದು ಬೈಕ್ ಲವರ್ಸ್ ಮಾತ್ರ ಗೊತ್ತು ಆ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನೋ ಅಂತ. ನನಗೆ ಈ ರೋಡ್ ಅಂದ್ರೆ ತುಂಬಾ ಇಷ್ಟ. ಎಷ್ಟೋ ಸತಿ ಓಡಾಡಿದ್ದೀನಿ, ಬಟ್ ವ್ಲಾಗ್ ಮಾಡಿಲ್ಲ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆ ಥರ ಡ್ಯೂಕಲ್ಲಿ ಹೋಗ್ಬೇಕಿತ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ನಾವು ಇವಾಗ ಬಡವರಾಗಿದ್ದೀವಿ. ಅದಕ್ಕೆ ಇದರಲ್ಲಿ ನನ್ನ ಫ್ರೆಂಡ್ ಗಾಡಿಯಲ್ಲಿ ಹೋಗ್ತಿದ್ದೀವಿ. ನನ್ನ ಫ್ರೆಂಡಿಗೂ ಒಂದು ಗಾಡಿ ಏನು ಸರ್ವಿಸ್ಗೆ ಬಿಡ್ಬೇಕಂತೆ, ಅದಕ್ಕೆ ಅವನ ಫ್ರೆಂಡ್ ಹತ್ರದಿಂದ ತಗೊಂಡ್ಬಂದಿದ್ದಾನೆ. ಎಂತ ನೋಡು ನನ್ನ ಕಥೆಯೋ. ಒಂದ್ಸತಿ ಇಲ್ಲೇ ಕಬ್ಬಾಳಮ್ಮ ಬೆಟ್ಟ ಹತ್ರ ನಾವು ನೈಟ್ ಕ್ಯಾಂಪಿಂಗ್ ಮಾಡಿರ್ತೀವಿ. ಆ ವಿಡಿಯೋ ಮಾಡೋಣ ಅನ್ಕೊಂಡಿದ್ವಿ. ಅವಾಗ ಎಕ್ವಿಪ್ಮೆಂಟ್ಸ್ ಏನೂ ಇರಲಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡೇ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅಲ್ಲಿ ಹೋದ್ ಕ್ಯಾಂಪಿಂಗ್ ಆದ್ರೆ ಪಕ್ಕ ಆ ವಿಡಿಯೋನ ಕ್ಯಾಂಪಿಂಗ್ ವಿಡಿಯೋ ಮಾಡ್ತೀವಿ. ಡ್ಯಾಮ್ಸು ಇವಾಗಂತೂ ಬೆಳಗ್ಗೆ ಮತ್ತೆ ಫುಲ್ಲಲ್ಲಿ ಫಾಗ್ ಎಲ್ಲ ಐತೆ. ಗುಡ್ಡೆ ಹತ್ರ ಮಸ್ತ್ ಐತೆ ನೋಡೋಕಂತ. ಇನ್ನೂ ಒಂದು 60 ಕಿಲೋಮೀಟರ್ ಐತೆ ಗುರು. ಅಲ್ಲಂದ್ರೂ ನೋಡಕ್ಕೆ ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ ಅಂದ್ರೆ ವ್ಯೂ ಸಾಕಾಗೈತೆ ಗುರು. ನೋಡಿ ಲೊಕೇಶನ್ ಮಾತ್ರ ಮಸ್ತ್ ಐತೆ. ಎಲ್ಲಾರು ನಿಲ್ಸ್ಕೊಂಡು ಫೋಟೋ ಗಿಟ ಎಲ್ಲ ಇಸ್ಕೊಂಡಿದಾರ ಬೈಕರ್ಸು. ಮಸ್ತ್ ಐತೆ ಲೊಕೇಶನ್. ಫುಲ್ ಬೆಟ್ಟ, ರೋಡ್ ನೋಡಿ ಎಷ್ಟು ಖಾಲಿ ಐತೆ ಅಂದ್ರೆ ಅಯ್ಯೋ ಥರ ಮಸ್ತ್ ಐತೆ ನೋಡಿ ಲೊಕೇಶನ್. ನೋ ವರ್ಡ್ಸ್ ಟು ಸ್ಪೀಕ್. ಚೆನ್ನಾಗೈತಲ್ಲ, ಮಸ್ತ್ ಐತೆ. ಇವಾಗ ನಾವು ಹೋಗ್ತಿರೋ ಫಾಲ್ಸ್ ಬರುತ್ತಲ್ಲ, ಎಲ್ಲ ನೀರು ಅದೇ ಹೋಗೋದು ಅನ್ಸುತ್ತೆ. ಎಲ್ಲ ನೀರು ನೋಡಿ ಹೆಂಗೈತಂತ. ಅಲ್ಲಿಂದ ಬರೋದು ಅನ್ಸುತ್ತೆ, ಎಲ್ಲ ಕನೆಕ್ಟ್ ಆಗೋದು ಅನ್ಸುತ್ತೆ. ಐ ಥಿಂಕ್ ಹಂಗೆ ಅನ್ಸುತ್ತೆ, ಬಟ್ ನನಗೂ ಗೊತ್ತಿಲ್ಲ. ಎಲ್ಲರೂ ಫೋಟೋಸ್ ಇಸ್ಕೊಂತವ್ರೆ, ಬಟ್ ನಾವು ಬೇಗ ಹೋಗ್ಬೇಕಲ್ಲ. ನೆಕ್ಸ್ಟ್ ಬರೋ ಟೈಮಲ್ಲಿ ನಾವು ಫುಲ್ಲು ನೀರೈತೆ ಗುರು. ನನಗೂ ರೈಡರ್ ಜೊತೆ ರೈಡ್ ಮಾಡ್ಬೇಕಂತ ಒಂದು ಆಸೆ ಇದೆ. ನೋಡ್ಬೇಕು, ಯಾವತ್ತಾದ್ರೂ ರೈಡರ್ ಜೊತೆ ಒಂದು ಲಾಂಗ್ ಟ್ರಿಪ್ ಹೋಗ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ನೆಕ್ಸ್ಟ್ ಟ್ರಿಪ್ ನಾನು ಕೇರಳಗೆ ಟ್ರಿಪ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಯಾವಾಗ ಆಗಸ್ಟ್ ಅಲ್ಲಿ ಟ್ರಿಪ್ ಹೋಗ್ತಿದ್ದೀನಿ ಕೇರಳಗೆ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಳ್ಳೆ ವೀಡಿಯೋಸ್ ಎಲ್ಲ ಬರುತ್ತೆ ನೋಡ್ರಿ. ಇಷ್ಟ ಆಗಿತ್ತೆ ಸೊ ತುಂಬ ಜನಕ್ಕೆ ಶೇರ್ ಮಾಡಿದ್ರಿ. ಸರಿ, ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಟೈಗರ್ ವಾಟರ್ ಫಾಲ್ಸ್ ಅಂತ. ಅದು ಮಾಡಿರೋದಕ್ಕೆ ನನ್ನ ಫ್ರೆಂಡ್ಸು ಎಷ್ಟೆಷ್ಟೋ ನನ್ನ ಇದು ಮಾಡಿದ್ರು. ಏನಂದರೆ ಫುಲ್ ಆಡ್ಕೊಂಡ್ರು. ಅಂದರೆ ನನಗೆ ಅಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಸೊ ಮಾತಾಡಿರೋದಕ್ಕೆಲ್ಲ ಅವರು ಫುಲ್ಲು ನನ್ನ ಆಡ್ಕೊಂಡಿದ್ರು. ಆಫೀಸಲ್ಲೆಲ್ಲ ಆಡ್ಕೊಂಡು. ಆ್ಯಕ್ಚುಲಿ ನಾವು 4 ಜನ ಬರಬೇಕಿತ್ತು. ನನ್ನ ಫ್ರೆಂಡು
ಅವ್ರ ಫ್ರೆಂಡ್ ಬಂದಿದ್ದಾನೆ ಅಂತ ಅವನ ಜೊತೆಲಿ ಹೋದ. ಸರಿ ಆಯಿತು ಅಂತ ಸುಮ್ಮನೆ ನಾನು ಇನ್ನೊಬ್ಬ ಮಾತ್ರ ಬರ್ತಿದ್ವಿ. ಇವಾಗ ಟೈಮ್ 6:42 ಆಗಿದೆ. ಇನ್ನೊಂದು 30 ಕಿಲೋಮೀಟ್ರ್ ಏನೋ ಐತೆ. ಸೊ ಅಲ್ಲಿ ಎಲ್ಲ ನಿಧಾನಕ್ಕೆ ಹೋಗ್ಬೇಕು, ಜೋರಾಗಿ ಹೋಗೋಕ್ಕಾಗಲ್ಲ. ಸೊ ನಾವು ನಿಧಾನಕ್ಕೆ ಹೋಗ್ತಿದ್ದೀವಿ. ಇನ್ನೊಂದು 30 ಕಿಲೋಮೀಟ್ರ್ ಅಂದರೆ ಐ ಥಿಂಕ್ ಇನ್ನೊಂದು ಹಾಫ್ ಆನ್ ಅವರ್ ಆಗ್ಬೋದು. ವಿಲೇಜಲ್ಲಿ ಇರೋ ಮಜಾನೇ ಬೇರೆ ಸಿಟಿಗಿಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಂಗ ನೋಡಿ ನೆಮಿಳ್ ಹೆಂಗ್ ಹೋಗಿ ಓಡ್ತಾ ಇತ್ತಂತ. ರೋಡಲ್ಲಿ ಇತ್ತು, ವಿಡಿಯೋ ಆನ್ ಮಾಡಿದ ತಕ್ಷಣ ಹೋಗ್ಬಿಡ್ತದೆ ಅಷ್ಟು ಬೇಗ. ಫಾರೆಸ್ಟ್ ಹತ್ರ ಬಂದಾಗ ನೋಡಿ ಅಲ್ಲೊಂದು ಹೋಗ್ತಾ ಇದೆ, ಹತ್ರ ಹೋದ ತಕ್ಷಣ ಓಡೋಗ್ಬಿಡುತ್ತೆ, ಹೋಗೋಕ್ಕಾಗಲ್ಲ. ಏನು ಮಾಡೋಣ, ವಿಡಿಯೋ ಆನ್ ಮಾಡಿದ ತಕ್ಷಣ ಹೋಗೇ ಬಿಡ್ತದೆ. ತೋರ್ಸೋಣ ಅಂದ ತಕ್ಷಣ ಬಂದ ತಕ್ಷಣ ನೆಮಿಲಿ ಕಾಂತು. ಇನ್ನೊಂದು 25 ಕಿಲೋಮೀಟ್ರ್ ಐತೆ, ನೋಡುವ. ಆ್ಯಕ್ಚುಲಿ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಇವ್ರು ಇಲ್ಲಿರೋ ವಾಟರ್ ಫಾಲ್ಸ್ಗೆ ಯಾಕೆ 4 ಗಂಟೆಗೆ ಎದ್ದು ಹೋಗ್ಬೇಕು ಏನೋ ಅಂತ. ಇದೊಂದು ಹಿಡನ್ ವಾಟರ್ ಫಾಲ್ಸ್ ಅಲ್ಲ, ಸೊ ಯಾರನ್ನೂ ಬಿಡಲ್ಲ. ಮತ್ತೆ ಲೇಟ್ ಆಗಿಬಿಟ್ರೆ ತುಂಬ ಜನ ಬಂದರೆ ಯಾರನ್ನೂ ಬಿಡಲ್ಲ ಅಂತ ಬೆಳಗ್ಗೆನೇ ಹೋದ್ರೆ ನೋಡ್ಬೋದು ಅಂತ ಹೋಗ್ತಿದ್ದೀವಿ ಅಷ್ಟೇ. ಹೋಗಿ ನಿಮಗೆ ವ್ಯೂ ಹೆಂಗಿದೆ ಏನು ಅಂತ ಲೊಕೇಶನ್ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ನಾವು ಹೋಗ್ತಿರೋದು ಬಾರಚುಕ್ಕಿ ಫಾಲ್ಸ್. ವೆಲ್ಕಮ್ ಟು ಬಾರಚುಕ್ಕಿ. ಬಟ್ ನಾನು ಹೇಳಿದ್ದು ಶಿವನ ಸಮುದ್ರ ಅಂತ, ಅದಕ್ಕೂ ಹೋಗ್ತೀವಿ. ಬಸ್ಟ್ ಇದು ನಾವು ಹೋಗ್ಬಿಟ್ಟು ಇದು ಒಂದು ಹಿಡನ್ ಜೇಮ್ ಇದೆ, ಅಂದರೆ ವಾಟರ್ ಫಾಲ್ಸ್ ಹತ್ರ ಹೋಗ್ಬೋದು ನಾವು. ತುಂಬ ಜನ ಯಾರೂ ಹೋಗಿಲ್ಲ, ನನಗೆ ಹಿಂಗೆ ಫ್ರೆಂಡ್ ಎಲ್ಲ ಅಲ್ಲಿ ಹೋಗ್ತಿದ್ದೀವಿ. ಸೊ ಹೈಡನ್ ಜೇಮ್ ಹತ್ರ ಹೋಗ್ಬಿಟ್ಟು ಹತ್ರ ವಾಟರ್ ಫಾಲ್ಸ್ ಇದೆ, ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಮತ್ತೆ ಶಿವನ ಸಮುದ್ರ ಹತ್ರ ಹೋಗ್ತೀವಿ. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಶಿವನ ಸಮುದ್ರ ಹೋಗ್ಬೇಕು ಅಂದ್ಕೊಂಡಿದ್ದು, ಬಟ್ ಇದು ಲೇಟ್ ಆದರೆ ಮತ್ತೆ ನೋಡೋಕ್ಕಾಗಲ್ಲ ಅಂತ ಇದಕ್ಕೆ ಹೋಗ್ತಿದ್ದೀವಿ. ಇನ್ನೊಂದು 5 ಕಿಲೋಮೀಟರ್ಸ್ ಏನೋ ಇದೆ, ಅಲ್ಲಿಂದ ಮತ್ತೆ ಒಂದು 2 ಕಿಲೋಮೀಟರ್ ಟ್ರಕ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಂತ. ಇಲ್ಲಿಗೆ ಬಂದು ಫುಲ್ ಇಲ್ಲೇ ರೌಂಡ್ ಹಾಕೊಂಡು ಬಿದ್ದುಬಿಟ್ಟಿದ್ವಿ. ನಮಗಂತೂ ರೂಟೇ ಗೊತ್ತಾಗ್ತಿಲ್ಲ, ಮ್ಯಾಪಲ್ಲಂತೂ ತೋರಿಸ್ತಾನೆ ಇಲ್ಲ, ಹೆಂಗೆ ಹೋಗೋದಂತೂ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡೋಣ ಅಂದರೆ ಮಲಗಿರ್ತಾನೆ. ಈ ರೋಡಲ್ಲಿ ಹೋಗಿ ನೋಡ್ತೀವಿ ಹೆಂಗಿದೆ ಏನೋ ಅಂತ. ಬನ್ನಿ ಹೋಗೋಣ. ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿ, ಹೆಂಗೈತೆ ಅಂತ ಫೋಟೋ. ಅಲ್ಲಿ ನೋಡಿ, ಅಲ್ಲೊಂದು ಫೋಟೋ ಕಾಣಿಸ್ತೈತಲ್ಲ, ಅಲ್ಲಿ ನೋಡಿ ದೃಷ್ಟಿಗೆ ಎಂಥ ಫೋಟೋ ಹಾಕಿದಾರೆ ಅಂತ. ಅಲ್ಲಿ ನೋಡಿ ಸೈಕ್ ಐತೆ ಫೋಟೋ ನೋಡಿ, ಸೈಕ್ ಆದೆ ನಾನಂತೂ. ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ. ನೀರ್ ಸೌಂಡ್ ಇಲ್ಲಿಗೆ ಕೇಳಿಸ್ತೈತೆ. ನಾವು ಒಬ್ಬರೇ ಬಂದಿದ್ದೀವಿ ಅನ್ಕೊಂಡಿದ್ವಿ, ಇಲ್ಲಿ ತುಂಬಾ ಜನ ಬಂದು ಹೋಗಿದ್ದಾರೆ. ಅಲ್ಲಿ ನೋಡಲ್ಲಿ ಗಾಡಿ ಎಲ್ಲ ಇಲ್ಲೇ ಐತೆ. ನಾವ್ ಇಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ನಾವು ಇವಾಗ ಹೊಡ್ತಿದೀವಿ. ಇನ್ನು ನಡ್ಕೊಂಡು ಹೋಗ್ಬೇಕು. ನಮಗೂ ರೂಟ್ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಂದು ಸ್ಕ್ರೀನ್ ಶಾಟ್ ಕಳ್ಸಿದ್ದಾನೆ, ಅದರಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿ ಹಂಗೆ ನಡ್ಕೊಂಡು ಹೋಗ್ಬೇಕು. ನಾವು ಇಬ್ಬರೇ ಬಂದಿದ್ವಿ. ಅಲ್ಲೊಂದು ತುಂಬಾ ಜನ ಇರಲ್ಲ ಅನ್ಸುತ್ತೆ, ಯಾಕಂದ್ರೆ ಯಾರಿಗೂ ಪ್ಲೇಸ್ ಅಷ್ಟೊಂದು ಗೊತ್ತಿಲ್ಲ. ಸೊ ನಮ್ ತರನೇ ಯಾರೋ ಒಂದು 6 ಜನ ಹೋಗಿರ್ಬೋದು ಅನ್ಸ್ತೈತೆ. ಬಟ್ ನೀರ್ ಸೌಂಡ್ ಇಲ್ಲಿಗೆ ಕೇಳಿಸ್ತೈತೆ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ, ಹಿಂಗ್ ಹೋಗ್ಬೇಕು ಅನ್ಸುತ್ತೆ. ಈ ಫಾಲ್ಸ್ಗೆ ಟ್ರಕ್ಕಿಂಗ್ ಅಷ್ಟೊಂದೇನು ಕಷ್ಟ ಇಲ್ಲ. ಮೇ ಬಿ ಇದ್ರೆ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನಾರ್ಮಲ್ ನಡ್ಕೊಂಡು ಹೋಗೋ ತರನೇ ಐತೆ. ನಾರ್ಮಲ್ ಫಸ್ಟ್ ವೀಡಿಯೋಲಿ ಆ ತರ ಹಾಕಿದ್ವಲ್ಲ, ಆ ತರ ಕಷ್ಟ ಏನಿಲ್ಲ. ನಾರ್ಮಲ್ ನಡ್ಕೊಂಡು ಹೋಗಿರೋದು ಅಷ್ಟೇ. ಇಲ್ಲಿ ಒಳ ಭಾಗದಲ್ಲಿ ನಾರ್ಮಲ್ ನಡ್ಕೊಂಡು, ಇಲ್ಲೆಲ್ಲ ಗಾಡಿ ಹೋಗ್ಬೋದು, ಬಟ್ ಅದು ಮುಂಚೆ ಏನಾದ್ರು ಕಷ್ಟ ಇರ್ಬೋದೇನೋ ಅಂತ ನೋಡ್ಬೇಕು. ಅಲ್ಲಿ ನೋಡಿ ಫಾಲ್ಸ್ ಹೆಂಗೈತೆ ಅಂತ. ಫಾಲ್ಸ್ ಅಂದ್ರೆ ಪಕ್ಕನೇ ಐತೆ, ಬಟ್ ನಾವಂದ್ರೂ ಅಲ್ಲಿ ಎಲ್ಲಿಂದ ಬೀಳ್ತೈತೆ ಅಂತ ಗೊತ್ತಾಗ್ತಿಲ್ಲ. ಹುಡ್ಕಾಡ್ತಿದೀವಿ. ನೋಡಿ ಹುಡ್ಕಾಡ್ತಿದೀವಿ, ಫಾಲ್ಸ್ ಎಲ್ಲಿ ಬೀಳ್ತೈತೆ ಏನು ಅಂತ ಗೊತ್ತೇ ಇಲ್ಲ ನಮ್ಗಂತೂ. ಏನ್ ಮಾಡೋದು ಏನೋ. ಹಿಂಗ್ ನೋಡಿ ಹೆಂಗೈತಂತ. ಮಿಸ್ ಆದ್ರೆ ಜಾರತೆ ಅಲ್ಲಿಗೆ ಹೋಗಿ ಬಿದ್ದೋಗ್ತೀವಿ ಅಷ್ಟೇ. ಅಲ್ಲಿ ನೋಡಿ ನೀರು ಹರಿತೈತೆ. ಎಲ್ಲಿಂದ ಬೀಳ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು ನಮ್ಗಂತೂ. ಹೆಂಗ್ ಹೋಗ್ಬೇಕು ಏನೋ ಅಂದ್ರೆ ಅರ್ಥ ಆಗ್ತಿಲ್ಲ.
ನೋಡೋಣ ಮುಂದೆ ಲೊಕೇಶನ್ ನೋಡಿ ಹೆಂಗೈತಂತ. ಹೆಂಗ್ ಅರ್ಜೆಲ್ ಹೋಗ್ಬೇಕಂದ್ರೆ ಇಲ್ಲೇನಾದ್ರೂ ಮಳೆಗಿಳೆ ಬಿದ್ದಿದ್ರೆ ಅಷ್ಟೇ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅಲ್ಲಿ ವಾಟರ್ ಫಾಲ್ಸ್ ಹೋಗ್ತೈತೆ, ನಾವ್ ಹೆಂಗ್ ಹೋಗ್ಬೇಕೇನಂತ ಕಾಣಿಸ್ತಾನೆ ಇಲ್ಲ. ನಾವು ಅನ್ಕೊಂಡಿರೋ ವಾಟರ್ ಫಾಲ್ಸ್ ಮೇಲಿಂದ ಬಿರೋದ ಐತೆ, ಬಟ್ ಆ ಲೊಕೇಶನ್ ಅಂತ ಕಾಣಿಸ್ತಿಲ್ಲ, ಫುಲ್ಲು ಡೌನ್ ಐತೆ. ನಾವು ಹೋಗ್ತಾನೇ ಐತಿ. ಹುಡ್ಕಾಡ್ತೀವಿ ಇನ್ನು. ಲೊಕೇಶನ್ ಸಿಕ್ಕಿದ ಮೇಲೆ ಲೊಕೇಶನ್ ಹೆಂಗೈತೆ ಅಂತ ತೋರಿಸ್ತೀನಿ. ಅಷ್ಟೊತ್ತವರೆಗೂ ವಾಚ್ ಅಂಡ್ ಸಿ ದ ವಿಡಿಯೋ. ನಿಮಗೆ ಕೇಳಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಸೈಕ್ ಐತೆ ವಾಟರ್ ಫಾಲ್ಸ್ ಸೌಂಡು ಮಾತ್ರ. ಅಲ್ಲಿಂದ ನೋಡಿದ್ರೆ ಕಾಣಿಸ್ತೈತೆ ಸ್ವಲ್ಪ ಸ್ವಲ್ಪ. ಇದೇ ರೂಟ್ ಅಂತ ಹೋಗ್ತಿದೀವಿ, ನಮಗೂ ಗೊತ್ತಿಲ್ಲ. ನೋಡಿ ಅಲ್ಲಿ ಫಾಗ್ ಎಲ್ಲ ಕಾಣಿಸ್ತೈತೆ. ಹೆಂಗೆ ಹೋಗ್ಬೇಕೇನಂತ ಗೊತ್ತಿಲ್ಲ. ನೋಡಿ ಅಲ್ಲಿ ನೋಡಿ ನೀರು ಸೈಕ್ ಐತೆ ಅಲ್ಲಿ. ಬಟ್ ಹಿಂಗೆಲ್ಲ ಅನಿಸ್ತೈತೆ ನನಗೇನೋ. ನೋಡ್ತೀವಿ ಹೋಗಿ ಹಿಂಗೇನಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ಹಿಂಗೆಲ್ಲ ಹೋಗ್ಬೇಕು. ನೀರ್ ಹತ್ರ ಬಂದಿದ್ದೀವಿ ನೋಡಿ ಇಲ್ಲಿ. ಬಟ್ ನಾವು ಹೋಗ್ಬೇಕಂತ ಲೊಕೇಶನ್ದಲ್ಲಿ ಇನ್ನೂ ಬೇರೆ ಹತ್ರ ಇದೆ ಅನ್ಸುತ್ತೆ. ನೋಡ್ತೀವಿ ಇನ್ನೊಂದು ಲೊಕೇಶನ್ಗೆ ಹೋಗ್ತಿದ್ದೀವಿ. ಇವಾಗ ಸ್ವಲ್ಪ ಸಿಕ್ಕಿದೆ ದಾರಿ ನೋಡೋಕೆ ಹೋಗ್ತಿದ್ವಿ. ಫೈನಲಿ ಅನ್ಕೊಂಡದ್ಮೇಲೆ ಬಂದಿದೀವಿ ಲೊಕೇಶನ್ ಹತ್ರ. ನೋಡಿ ನಾನು ಹಿಂದೆ ಫಾಲ್ಸ್ ಕಾಣಿಸ್ತೈತೆ ನಿಮ್ಗೆ. ಇದ್ರ ಕೆಳಗಡೆ ಹೋಗ್ತಿದೀವಿ ನಾವು. ಬಟ್ ಆಕ್ಚುಲಿ ತುಂಬಾ ಜನ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿದ್ರು ಬಿಡಲ್ಲ. ಸೊ ನಾವು ಅದಕ್ಕೆ ಬೆಳಗ್ಗೆ ಬಂದಿದ್ವಿ. ಯಾಕೆ ಬೆಳಗ್ಗೆ ಅಂತ ಹೇಳಿದ್ನಲ್ಲ, 4 ಗಂಟೆಗೆ ಎದ್ದು ಬಂದಿದ್ದು ಇದಕ್ಕೋಸ್ಕರನೇ. ಲೇಟಾಗಿ ಬಂದ್ರೆ ಇಲ್ಲಿ ಇವ್ರು ಇರ್ತಾರೆ, ಕಲ್ಸಲ್ಲ, ತುಂಬಾ ಜನ ಕ್ರೌಡ್ ಆಗ್ಬಿಡ್ತೀರಂತ. ಅದಕ್ಕೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಲೊಕೇಶನ್ಗೋಸ್ಕರ ಬಂದಿರೋದಕ್ಕೆ ತುಂಬಾ ಮಸ್ತ್ ಐತೆ ನಿಜ. ಕೆಳಗಡೆ ಹೋಗ್ಬಿಟ್ಟು ನಿಮ್ಗೆ ಲೊಕೇಶನ್ ಹೆಂಗೈತೆ ತೋರಿಸ್ತೀನಿ ನೋಡಿ. ಇವಾಗ ಹೆಂಗೈತೆ ಅಂತ ಅಲ್ಲಿ ಫುಲ್ಲು ಎಲ್ಲಿ ನೋಡಿದ್ರು ವಾಟರ್ ಕಾಣಿಸ್ತೈತೆ. ಹಂಗೆ ಫಾಲ್ಸ್ ನೋಡಿ. ಇವಾಗ ನಿಮ್ಗೆ ಯಾವಾಗಿಂದ ಹುಡುಕ್ತಾರೆ ಹತ್ರ ಹೋಗ್ಬೇಕಂತ ಕಾಣಿಸ್ತಿಲ್ಲ. ಐ ಥಿಂಕ್ ಇದೆ ಅನಿಸ್ತೈತೆ. ಹತ್ರ ಹೋಗಿ ನಿಮ್ಗೆ ಫಾಲ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಬಟ್ ರೋಡಿಂಗ್ ಐತೆ, ನಿಧಾನಕ್ಕೆ ಹೋಗ್ಬೇಕು. ಬಟ್ ಅಷ್ಟೊಂದು ಟ್ರಕ್ಕಿಂಗ್ ಏನಿಲ್ಲ, ಬಟ್ ಆರಾಮಾಗಿ ಹೋಗ್ಬೋದು. ಇಲ್ಲಿಗೆ ಹೋಗ್ಬಿಟ್ಟು ನೋಡ್ಬೋದು. ನೋಡಿ ಹೆಂಗೈತೆ ಏನಂತ. 2 ಲೊಕೇಶನ್ ಥರ ಐತೆ ಗುರು. ಲೊಕೇಶನ್ ಡ್ಯಾಮ್ ಶ್ಯೂರ್ ಇದೆ ಅಂತ ಇವಾಗ ಕನ್ಫರ್ಮ್ ಆಯ್ತು ನನಗೆ. ಯಾಕಂದರೆ ಇದು ಫುಲ್ ಕೆಳಗಡೆ ಹೋಗ್ತೈತೆ. ಸೊ ಡೆಫಿನೆಟ್ಲಿ ಇದೆ. ಹೆಂಗೈತೆ ನೋಡಿ. ಬಟ್ ಹುಷಾರಾಗಿ ಹೋಗ್ಬೇಕು. ಹೋಗಿಲ್ಲ ಅಂದರೆ ಮಾತ್ರ ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ಇದೇ ಲೊಕೇಶನ್ ಗುರು. ಹತ್ರ ಬಂದಿದ್ದೀವಿ. ಹೆಂಗೈತೆ ಗೊತ್ತಾ, ಸೈಕ್ ನೋಡಿ ಹೆಂಗೈತೆ ಅಂತ. ಇಲ್ಲಿ ಇದೇನಾದ್ರೂ ಮಳೆಗಳ ಇವಾಗ ಬಿದ್ದಿದ್ರೆ ಮಾತ್ರ ಹೋಗೋಕೆ ಆಗ್ತಿರ್ಲಿಲ್ಲ. ಯಾರಾದ್ರೂ ಸಪೋರ್ಟ್ ಇರಲೇಬೇಕು. ಇವಾಗಾದ್ರೆ ಒಬ್ಬರೇ ಹೋಗ್ಬೋದು. ಬಂದಿದ್ದೀವಿ ಗುರು. ಏಯ್ ಸುತ್ತಮುತ್ತ ಬಾಡಪ್ಪ ಹೋಗ್ತಿದ್ದೀವಿ. ಅವ್ನು ನೋಡಿ, ಅವನಿಗೆ ವಿಡಿಯೋ ಬೇಕಂತೆ. ಇದರಲ್ಲಿ ನಾನು ಬ್ಲಾಗ್ ಮಾಡ್ತಿದ್ರೆ ಅವ್ನು ವಿಡಿಯೋ ಮಾಡ್ಬೇಕಂತೆ. ಮತ್ತೆ ಮಾಡೋಂತವ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದ್ಯಾಕೆ ಆಗ್ತಿಲ್ಲ ಗುರು ನೋಡಿ. ಹೋಗ್ಬೇಕು. ಫೈನಲಿ ಹತ್ರ ಬಂದಿದ್ದೀವಿ. ತುಂಬಾ ಜನ ಇದ್ದಾರೆ ಗುರು. ನಾವು ಒಬ್ಬರೇ ಅನ್ಕೊಂಡಿದ್ವಿ, ಹೋಗಿದ್ದಾರೆ ತುಂಬಾ ಜನ. ಫೈನಲಿ ಬಂದಿದ್ದೀವಿ. ಹಿಂಗಿದೆ ಏನಂತ ತೋರಿಸ್ತೀನಿ ನೋಡಿ. ರೀಲ್ಸ್ ಎಲ್ಲ ಮಾಡ್ತಾರೆ ಗುರು ಹುಡುಗಿರು. ಸೈಕ್ ಐತೆ ಗುರು ಫಾಲ್ಸು. ನೋಡಿ
ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಏನು ಅಂತ. ಎಲ್ಲ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಹುಡುಗಿರು ನಿಜ. ಬಟ್ ಟ್ರಕ್ಕಿಂಗ್ ನನಗೇನು ಅಷ್ಟೊಂದು ಅನಿಸಿಲ್ಲ. ಬಟ್ ಫಾಲ್ಸ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಹಿಂಗೈತೆ ನೋಡಿ. ಫಾಲ್ಸ್ ಮಾತ್ರ ಅಲ್ಟಿಮೇಟ್ ಐತೆ ಗುರು, ಸಖತ್ತಾಗೈತೆ ಫಾಲ್ಸ್. ಬಂದಿರೋದಕ್ಕೆ ವರ್ತು ಅಂದಂಗೆ ಸಖತ್ತಾಗೈತೆ. ಕೆಳಗಡೆ ಹೋಗ್ತೀವಿ, ಇಲ್ಲಿ ಫುಲ್ ನೀರು ಬಿದ್ದು ನಂಗೆ ಹೋಗೋದಷ್ಟೇ. ಬಂದಿರೋದಕ್ಕೆ ವರ್ಕಪ್ಪ ಅವಾಗಿಂದ ಹುಡ್ತೀವಿ. ಫಾಲ್ಸ್ ಸಿಕ್ತಿಲ್ಲ, ಲಾಸ್ಟಿಗೆ ಸಿಗ್ತೀವಿ ನೋಡಿ. ಹಿಂಗೈತೆ ಎಲ್ಲ ರೇಸ್ ಮಾಡ್ಕೊಂತವ್ರು. ಸೊ ನಾವು ಸ್ವಲ್ಪ ಫೋಟೋ ಗಿಡ ಇಟ್ಕೊಂಡು ಮತ್ತೆ ಸಿಗುವಂತು ನೋಡಿ. ಲೊಕೇಶನ್ ಮಾತ್ರ ಮಸ್ತ್ ಐತೆ. ಇಷ್ಟೊತ್ತು ವೀಡಿಯೋಸ್ ಎಲ್ಲ ತಗೊತಿದ್ವಿ, ವೀಡಿಯೋಸ್ ಫೋಟೋಸ್ ಎಲ್ಲ. ಸೊ ಅದಕ್ಕೆ ಬ್ಲಾಗ್ ಮಾಡಿಲ್ಲ. ಇನ್ನು ಇಲ್ಲಿಂದ ತುಂಬ ಅಷ್ಟು ಇರಬಾರ್ದಂತೆ. ಮತ್ತು ಪೊಲೀಸ್ ಬಂದು ಸುಮ್ಮನೆ ಅಂದರೆ ಇಲ್ಲಿ ರಿಸ್ಟ್ರಿಕ್ಷನ್ ಏರಿಯಾ ಅಲ್ಲ ಇದು, ಹಿಡನ್ ಜನ್ ಥರ. ಸೊ ಬಂದರೆ ಬೈತಾರೆ, ಬೇಗ ಹೋಗ್ಬಿಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನು ವ್ಲಾಗ್ನ ಎಂಡ್ ಮಾಡಿಬಿಟ್ಟು ಹೋಗೋಣ ಅಂತ. ಕೆಳಗಡೆ ನೋಡಿ ಹೆಂಗೈತೆ ಏನು ಅಂತ. ಯಪ್ಪ ಯಾರು ಹೆಂಗೈತೆ ನೋಡುವಂತ, ಎಲ್ಲಿ ನೋಡಿದ್ರು ಮೂಗು ಕಾಣಿಸ್ತದೆ. ಅಲ್ಲಂತ ನೋಡಿ ಹೆಂಗೈತೆ ಅಂತ ನೋಡಿ. ಎಲ್ಲೆಲ್ಲ ನೀರು ನೋಡಿ, ಫುಲ್ ಹರಿತೈತೆ ನೀರು ಮಾತ್ರ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿಂದ ಸೊ ಎಲ್ಲರೂ ಫೋಟೋಸ್ ವೀಡಿಯೋಸ್ ತಗೊತಿದ್ದಾರೆ. ಕ್ಯಾಮ್ರಾ ಎಲ್ಲ ಒದ್ದೆ ಆಗ್ಬಿಟ್ಟೈತೆ ಫೋನು. ಸೊ ಇಲ್ಲಿಂದ ಹೋಗ್ಬೇಕು ಇವಾಗ. ಹೋಗ್ಬಿಟ್ಟು ಮೇಲೆ ಸಿಗ್ತೀವಿ. ಹೋಗ್ತಿದ್ದೀವಿ ಇಲ್ಲಿಂದ ಎಲ್ಲ ಬಿಟ್ಬಿಟ್ಟು. ಅಂದರೆ ಫಾಲ್ಸ್ ತುಂಬ ಕುಲ್ಜಾರಿ ಅಂತ ಹೇಳಿದ್ರಲ್ಲ, ಅವಾಗ ಹೇಳಿದ್ನಲ್ಲ. ಸೊ ಅದಕ್ಕೆ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಸುಮ್ಮನೆ ಆಸೆ ಅಂತ. ಇವಾಗ ಇಲ್ಲಿಂದ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಮೇಲೆ ಸಿಕ್ತು ನಿಮಗೆ. ಹೌದಾ, ನನಗೆ ಫಾಲ್ಸ್ ಮಾತ್ರ ನೋಡಿ, ಫಾಲ್ಸ್ ಮಾತ್ರ ಮಸ್ತು ಇಷ್ಟ ಆಯಿತು. ಬಟ್ ಟ್ರಕ್ಕಿಂಗ್ ಏನು ಅಷ್ಟೊಂದು ಇಷ್ಟ ಇಲ್ಲ. ನಾರ್ಮಲ್ ಐತೆ ಟ್ರಕ್ಕಿಂಗು, ನೋಡ್ಬೋದು ನೀವು. ಟ್ರಕ್ಕಿಂಗ್ ಅಂತೂ ಅಷ್ಟೊಂದು ಏನಿಲ್ಲ, ಇಷ್ಟ ಐತೆ ಹಾಗೆ. ಫಾಲ್ಸ್ಗೆ ಹೋಗಿದ್ವಲ್ಲ, ಏನು ಟೈಗರ್ ವಾಟರ್ ಫಾಲ್ಸ್ಗೆ ಆ ಥರ ಏನಿಲ್ಲ, ನಾರ್ಮಲ್ ಐತೆ. ಟ್ರಕ್ಕಿಂಗ್ ಏನಿಲ್ಲ, ನಾರ್ಮಲ್ ರೋಡ್ ಥರ ನಡ್ಕೊಂಡು ಹೋಗೋದು. ಸ್ವಲ್ಪ ಜಾಸ್ತಿ ಐತೆ ಅಷ್ಟೇ. ಎಲ್ಲ ಒಣಗೋಗಿದ್ದಲ್ಲ ನೋಡಿ, ಎಲ್ಲ ಒಣಗೋಗಿದೆ. ಮಳೆ ಬಿದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಆ ಥರ ಏನಿಲ್ಲ. ನಮಗೆ ಹೋಗ್ತೀವಿ. ಬಂದಿರೋ ಊಟ ಅಲ್ಲ. ಸೊ ನಮ್ಮ ಪಾರ್ಕಿಂಗ್ ಪ್ಲೇಸ್, ನಮ್ಮ ಸ್ಕೂಟಿ ಹತ್ರ ಹೋಗ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ಬಾಯ್. ಯಾರಿಗೂ ಅವ್ರ ಅಜ್ಜಿಯವರು ಹೇಳಿದ್ರು, ಏನು ಹೇಳಿದ್ರು ಅಂದರೆ, ಯಾರು ಇಬ್ಬರು ಲವರ್ಸ್ ಬಂದು ಲವ್ ಫೇಲ್ಯೂರ್ ಆಗಿ ಸತ್ತೋಗಿದ್ರಂತೆ. ಅದಕ್ಕೋಸ್ಕರ ಇಲ್ಲಿ ಬಿಡ್ತಿಲ್ವಂತೆ. ಅದಕ್ಕೆ 10 ಗಂಟೆಗೆ ಪೊಲೀಸರೆಲ್ಲ ಬರ್ತಾರೆ, ಬೇಗ ಹೋಗ್ಬಿಡಿ, ಬಂದರೆ ಮತ್ತೆ ಹೊಡಿತಾರೆ ಅದು ಇದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ 9 ಗಂಟೆ ಹತ್ರ ಆಗ್ತೈತೆ, ನಾವು ಹೋಗ್ತಿದ್ದೀವಿ. ಇದು ಬಟ್ ಫಾಲ್ಸ್ ಮಾತ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಟ್ರಕ್ಕಿಂಗ್ ಅಷ್ಟೊಂದೇನಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ನೋಡ್ಬೋದು. ಹುಡುಗಿರು ಬಂದಿದ್ರು, ಆರಾಮಾಗಿ ಯಾರಾದರೂ ಫ್ಯಾಮಿಲಿ ಯಾರಾದರೂ ಬಂದು ನೋಡ್ಬೋದು. ಏನಂದರೆ ಹುಷಾರಾಗಿ ನೋಡ್ಬಿಟ್ಟು ಬಂದರೆ ಯಾರು ಏನು ಮಾಡಲ್ಲ. ಬಟ್ 10 ಗಂಟೆಗೆ ಆದರೆ ಪೊಲೀಸ್ ಬರ್ತಾರೆ. ಯಾವುದೇ ಕಾರಣಕ್ಕೂ ಪರ್ಮಿಷನ್ ಅಂತೂ ಕೊಡೋದೇ ಇಲ್ಲ. 10 ಗಂಟೆಗೆ ಮುಂಚೆ ಬಂದು ಹೋಗ್ಬೇಕಷ್ಟೆ, ಆಯಿತಾ. ಇದು ಅಲ್ಲಿ ಹೇಳ್ತಿರೋದು ಏನಂದರೆ, ಇವನು ಒಂದೇ ಒಂದು ಇದು ಮಾಡಲ್ಲ ಕರೆಕ್ಟಾಗಿ. ಬರೀ ಇಂಥವೇ ಮಾಡ್ತಾನೆ. ಏನು ಮಾಡೋದು ಇವನ ಹತ್ರ? ಅವಾಗಲೇ ಲೊಕೇಶನ್ ನೋಡೋ ಅಂದರೆ, ಹುಡುಗಿ ಹತ್ರ ಚಾಟ್ ಮಾಡ್ಕೊಂಡು ಲೊಕೇಶನ್ ನೋಡೋದು ಬಿಟ್ಬಿಟ್ಟು ಅವ್ನು ಇಂಥ ಫ್ರೆಂಡ್ನ ಕರ್ಕೊಂಬಂದ್ರೆ ನಮ್ಮ ಜೀವನ ಏನು ಗುರು ಹೇಳಿ ನೀವೇ. ಒಳ್ಳೆಯವ್ರ ಸವಾಸ ಮಾಡ್ಬೇಕನ್ನೋದಕ್ಕೆ
ಪೊಲೀಸರು ಬೈಕ್ ತಗೊಂಡು ಹೋಗ್ಬಿಡ್ಬೇಕಂತೆ. ನಿನ್ ಫ್ರೆಂಡೇ ಬೈಕೇ ಅಲ್ಲಪ್ಪ. ನಿನ್ ಫ್ರೆಂಡ್ ಬೈಕೇ ಅಲ್ಲಪ್ಪ, ಹೋದ್ರೆ ನಿನ್ನೇ ಹೊಡಿತಾರೆ, ನಮ್ಗೇನಿಲ್ಲಪ್ಪ. ಮತ್ತೆ ನಿನ್ ಫ್ರೆಂಡ್ ಹೇಳ್ತಾನೆ, ನಿನ್ ಕೊಟ್ಟಿದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಗುರು, ಇನ್ನೊಂದ್ಸತಿ ಗಾಡಿನೇ ಕೊಡಲ್ಲ ಅಂತ. ಹೆಂಗಿದೆ ನೋಡಿ, ಫ್ರೆಂಡ್ಸ್ ಗಾಡಿ ತಗೊಂಡ್ ಬಂದ್ಬಿಟ್ಟು ಹಿಂಗೆಲ್ಲ ಯಾರು ಹೇಳ್ತಾನ. ಈ ವಿಡಿಯೋ ಅವ್ನ ಫ್ರೆಂಡ್ ನೋಡಿದ್ರೆ ನೆಕ್ಸ್ಟ್ ಟೈಮ್ ಅವ್ನ್ ಗಾಡಿನೇ ಕೊಡ್ಬಾರ್ದು ಗುರು. ನೋಡಿ ನಿನ್ ಫ್ರೆಂಡ್ ಹೆಂಗಿದಾನಂತ. ಅದಕ್ಕೆ ಒಳ್ಳೆಯವ್ರ ಸವಾಸ ಮಾಡ್ಬೇಕು ಅನ್ನೋದು, ಹುಡುಗರ ಬುದ್ಧಿ ಡ್ಯಾಶ್ ಬುದ್ಧಿ. ಅದಕ್ಕೆ ಹೇಳೋದು, ಇಂಥ ನನ್ ಮಕ್ಳು ಸವಾಸ ಮಾಡ್ತಾರೆ. ಬಟ್ ಏನ್ ಮಾಡಕ್ ಹುಡುಗಿರ್ ಸವಾಸ ಮಾಡಿದ್ರೆ ಚೆನ್ನಾಗಿರ್ತೀಯಾ? ನೋಡಪ್ಪ ಸ್ವಲ್ಪ ಅಲ್ಲಿ ಇಷ್ಟು ಮಾತಾಡ್ತಾನೆ, ಅವಾಗ್ಲೇ ಲೊಕೇಶನ್ ನೋಡಿದಾಗ ಹುಡುಗಿ ಸವಾಸ ಮಾಡ್ತಿದೆ. ಇಲ್ಲ ಅಂತ ಹೇಳ್ಬಿಡ್ಲಿ, ನೋಡೋಣ. ಜಸ್ಟ್ ಫಾರ್ ಟೈಮ್ ಪಾಸ್. ನೋಡ್ದ, ಯಾವ್ದಾದ್ರು ಹುಡುಗಿ ನೋಡ್ತಿದ್ರು ಇವನ್ ಚಾಟ್ ಮಾಡ್ತಿರೋ ಹುಡುಗಿ ನೋಡು, ಟೈಮ್ ಪಾಸ್ ಅಂತೆ. ಇವನ್ ಜೊತೆ ಮಾತ್ರ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ. ಇವಾಗ ನಾವು ಹಿಡನ್ ಬಾರ್ಚುಕಿ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಹೊರಟು ಅಫಿಷಿಯಲ್ ಆಗಿ ನೋಡ್ಬೇಕಂತ ಹೋಗ್ತಿದೀವಿ. ಮುಂದೆ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತಿದೆ ಫುಲ್ ಕ್ರೌಡ್ ಇದೆ. ಇಲ್ಲಿ ತುಂಬಾ ಜನ ಅಫಿಷಿಯಲ್ ಆಗಲ್ಲ, ತುಂಬಾ ಜನ ಬಂದು ನೋಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಎಷ್ಟೊಂದು ಕ್ರೌಡ್ ಇದೆ. ಅಲ್ಲಾದ್ರೆ ಯಾರು ಬರಲ್ಲ, ಯಾರಿಗೂ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ. ಮುಂದೆ ಐ ಥಿಂಕ್ ಟಿಕೆಟ್ ಏನಾದ್ರು ಇದೆ ಅನ್ಸ್ತೈತೆ. ಸೊ ಮುಂದೆ ಹೋಗಿ ನೋಡೋಣ ಏನು ಅಂತ. ಹೌದು, ಮುಂದೆ ಟಿಕೆಟ್ ಎಲ್ಲ ಇಸ್ಕೊಂತಿದ್ದಾರೆ. ಅದು ಬರೀ ಓನ್ಲಿ ಕ್ಯಾಶ್ ಅಂತೆ. ನಮ್ಮ ಹತ್ರ ಫೋನ್ ಪೇ ಮಾತ್ರ ಐತೆ. ಸೂರ್ಯ ಹತ್ರ ಐತಂತೆ. ಸೊ ಅವನ್ನ ಕಲಿಸ್ತಿದ್ದೀನಿ ಇಸ್ಕೊಂಡ್ ಬರಕ್ಕೆ. ಸೊ ಇವಾಗ ಅವನು ಇಸ್ಕೊಂಡ್ ಬಂದ. ಇವಾಗ ಹೋಗ್ಬೇಕು. ಮುಂದೆ ಹೆಂಗೈತೆ ಏನು ಅಂತ ತೋರಿಸಿ ನೋಡಿ ಲೊಕೇಶನ್. ಮುಂದೆ ಹೋಗ್ತಾ ಅಲ್ಲಿ ನೋಡ್ಬಿಡು BMW ಬೈಕ್ ಹೆಂಗೈತೆ ಅಂತ. ಸೈಕ್ ಐತೆ ಅಲ್ವಾ? ಸರಿ, ಮುಂದೆ ಹೋಗೋಣ. ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾರ್ಕಿಂಗ್ ಬಿಟ್ಟು ಮತ್ತೆ ಇಲ್ಲಿ ಫಾಲ್ಸ್ ನೋಡ್ಬೇಕಂದ್ರೆ 10 ರೂಪಾಯಿ ಮತ್ತೆ ಟಿಕೆಟ್ ಇಸ್ಕೋಬೇಕು. ಓನ್ಲಿ ಕ್ಯಾಶ್, ನೋ ಫೋನ್ ಪೇ ಐತೆ. ನೋಡಿಕೊಂಡು ಬನ್ನಿ, ಕ್ಯಾಶ್ ತಗೊಂಡಿಲ್ಲ. ನೋಡಿ ಎಷ್ಟು ಜನ ಬಂದವರು ಈ ಫಾಲ್ಸ್ ನೋಡೋಕ್ಕೆ. ಇಲ್ಲಿಂದ ಫುಲ್ ಫಾಲ್ಸ್ ಐತೆ. ಅವಾಗಲೇ ನಾವು ಅಲ್ಲಿ ಇದೀವಲ್ಲ, ತೋರಿಸ್ತಿದ್ದೆ ಲೊಕೇಶನ್. ಅವಾಗಲೇ ನಾವು ಇಲ್ಲಿದ್ದೀವಲ್ಲ, ಅಲ್ಲಿದ್ದು ನಾವು ಅವಾಗಲೇ ಅಲ್ಲಿದ್ದಾಗ ಹೋಗಿದ್ದು. ಬಟ್ ಇವಾಗ ಮತ್ತೆ ದೊಡ್ಡದಾಗಿ ಅಫಿಷಿಯಲ್ ಆಗಿ ನೋಡೋಕೆ ಟಿಕೆಟ್ ಇಸ್ಕೊಂಡು ಬಂದಿದ್ದೀವಿ. ಇವರೆಲ್ಲ ಬಂದಿದ್ದಾರೆ ನೋಡೋಕೆ. ಇವ್ರಿಗೆಲ್ಲ ಲೊಕೇಶನ್ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು ಹಿಡನ್ ಜಮ್ ಅಂತ. ಇವ್ರಿಗೆ ಲೊಕೇಶನ್ ಗೊತ್ತಿಲ್ಲ. ಸೊ ನಾವು ಇಲ್ಲಿ ನೋಡೋದು ಅಂತ ಬಂದಿದ್ದೀವಿ. ಬಟ್ ಅಲ್ಲಿದ್ದಾಗ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ನೋಡೋಕೆ ದೂರ ಹಿಂಗೆ ಅನ್ಸಲ್ಲ. ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ನಾವು. ಅದಕ್ಕೆ ನಾನು ಅವಾಗ ಹೇಳಿದ್ದೆ, ತುಂಬ ಜನ ಗೊತ್ತಿಲ್ಲ ಹಿಡನ್ ಜಮ್ ಅಂತ. ನೋಡಿ, ಇವರೆಲ್ಲ ಸುಮ್ಮನೆ ಇಲ್ಲಿಂದ ಬಂದು ನೋಡ್ತಾವ್ರು ಅಷ್ಟೇ ಲೊಕೇಶನ್. ಬಟ್ ನೋಡೋಕೆ ಚೆನ್ನಾಗಿದೆ. ಇವಾಗ ಫಾಲ್ಸ್ ಎಲ್ಲ ನೋಡಿಕೊಂಡು ಬೆಂಗಳೂರಿಗೆ ಹೊರಟಿದ್ವಿ. ಹೋಗ್ತಿದ್ದಂಗೆ ಫುಲ್ ಉಕ್ಲಾರ ಮಳೆ ಹೊಡಿತೈತೆ. ಗಾಡಿ ಓಡ್ಸೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಮುಂದೆ ಹೋದ್ಮೇಲೆ ಒಂದೇ ಸತಿ ರೂಮ್ ಹತ್ರ ಹೋದ್ಮೇಲೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಜಾಸ್ತಿ ವ್ಲಾಗ್ ಏನು ಮಾಡಿಲ್ಲ. ಸೊ ರೂಮ್ ಹತ್ರ ಹೋದ್ಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಷ್ಟು ನಾವು ರೂಮ್ ಹತ್ರ ರೀಚ್ ಆಗಿದ್ದೀನಿ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.